ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು KPSC ಟೈಮ್ಸ್. ಸೊ ಏನು ಎಕನಾಮಿಕ್ ಸರ್ವೆ 2019-2020 ಸೆಂಟರಿಂದು ರಿಲೀಸ್ ಮಾಡ್ಕೊಂಡಿದ್ರಲ್ಲ, ಇದ್ರ ಬಗ್ಗೆ ನಾವು ಹೈಲೈಟ್ಸ್ನ ಡಿಸ್ಕಸ್ ಮಾಡ್ಕೊಂಡಿದ್ದೀವಿ. ಅರೌಂಡ್ 10 to 15 ಮಿನಿಟ್ಸ್ ಏನೋ ವೀಡಿಯೋ ಇದೆ ಅದು. ಬಟ್ ಇದನ್ನು ನಾವು ಕಂಪ್ಲೀಟಾಗಿ ಅನಲೈಸ್ ಮಾಡ್ಕೋಬೇಕು ಅಂತಂದರೆ MCQs ರೀತಿಯಲ್ಲಿ ನಾವು ಅನಲೈಸ್ ಮಾಡ್ಕೊಳೋಣ. ಅಂತಂದರೆ ಒಂದು ಕ್ವೆಶನ್ನ ನೋಡ್ಕೊಳೋಣ, ಅದಕ್ಕೆ ಆನ್ಸರು ಮತ್ತು ಅದರ ರಿಲೇಟೆಡ್ ಎಕ್ಸ್ಪ್ಲನೇಷನ್ನು ಆ ಥರ ನೋಡ್ಕೊಳೋಣ ನಾವು. ಸೊ ಪ್ರತಿ ವಿಡಿಯೋಲ್ಲೂ ಕೂಡ 10 MCQsನ ನಾವು ಕವರ್ ಮಾಡ್ಕೊಂಡಿರೋಣ. ಇದು ಫಸ್ಟ್ ಪಾರ್ಟ್ ಆಗಿರುತ್ತೆ. ನೆಕ್ಸ್ಟು ಬೇರೆ ಬೇರೆ ಪಾರ್ಟು ಕೂಡ ತರ್ತಾ ಇರ್ತೀನಿ. ಸೊ ಫಸ್ಟ್ ಕ್ವೆಶನು, ಇಂಡ್ ಸ್ಯಾಟ್ ಎಕ್ಸಾಮಿನೇಷನ್ನು ಇದನ್ನು ಯಾರು ಕಂಡಕ್ಟ್ ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ಸೊ ಕನ್ನಡ ಪಾರ್ಟ್ ಇರುವಂಥದ್ದು, ಇದರಲ್ಲಿ ಟ್ರಾನ್ಸ್ಲೇಷನ್ ಹಾಕಿರುವಂಥದ್ದು ಇದೆ ಅದು. ಸೊ ಅದಕ್ಕೆ ಏನಾದ್ರು ಅದರಲ್ಲಿ ಮಿಸ್ಟೇಕ್ಸ್ ಇದ್ದರೆ ಸ್ವಲ್ಪ ಕರೆಕ್ಷನ್ ಮಾಡ್ಕೊಂಡಿರಿ. ಸೊ ಇಂಡ್ ಸ್ಯಾಟ್ ಎಕ್ಸಾಮಿನೇಷನು ಯಾರು ಕಂಡಕ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೇಳ್ತಾ ಇದ್ದಾರೆ. ಆನ್ಸರ್ ಬಂದ್ಬಿಟ್ಟು ಇದರಲ್ಲಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ಸೊ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತಂದರೆ ಏನು, ಅದನ್ನು ನಾವು ಫಸ್ಟು ತಿಳ್ಕೊಳ್ಳೋಣ. ಇದು ನೋಡಿ, ಒಂದು ಸ್ಪೆಷಲಿಸ್ಟ್ ಇನ್ಸ್ಟಿಟ್ಯೂಷನು ಜೊತೆಗೆ ಆಟೋನಾಮಸ್ ಇನ್ಸ್ಟಿಟ್ಯೂಷನ್ನು. ಯಾಕೆ ಅಂತಂದರೆ ಇದೊಂಥರ ಟೆಸ್ಟಿಂಗ್ ಆರ್ಗನೈಸೇಷನ್ ಇರುತ್ತೆ. ಯಾವುದಕ್ಕೆ? ಎಂಟ್ರೆನ್ಸ್ ಎಕ್ಸಾಮ್ ಕಂಡಕ್ಟ್ ಮಾಡ್ಕೊಳ್ಳೋದಕ್ಕೆ. ಯಾವುದಕ್ಕೆ ಅಂತಂದರೆ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇರ್ತಾವಲ್ಲ, ಅವುಗಳಿಗೆ ಹೋಗಬೇಕು ಅಂತಂದರೆ ಎಂಟ್ರೆನ್ಸ್ ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ. ಆ ಎಕ್ಸಾಮ್ ಯಾರು ಕಂಡಕ್ಟ್ ಮಾಡ್ತಾರೆ ಅಂತಂದರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ಸೊ ಒಂಥರ ಕಾಂಪಿಟೆನ್ಸು, ಕ್ಯಾಂಡಿಡೇಟ್ಸಿನ ಕಾಂಪಿಟೆನ್ಸ್ ಏನಿರುತ್ತೆ ಅದನ್ನು ಟೆಸ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಅಂತ ಇರುವಂಥ ಒಂದು ಏಜೆನ್ಸಿ. ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್ ಇದರಲ್ಲಿ ನಮಗೆ ಆಟೋನಮಸ್ ಏಜೆನ್ಸಿ ಅನ್ನೋದು. ಆಟೋನಮಸ್ ಯಾಕೆ ಅಂತಂದರೆ ಎಜುಕೇಷನಲ್ಲಿ ಎಷ್ಟು ಫ್ರೀಡಮ್ ಇರುತ್ತೆ ಇನ್ಸ್ಟಿಟ್ಯೂಷನ್ಸ್ಗಳಿಗೆ, ಅಷ್ಟು ಎಜುಕೇಷನ್ನು ತುಂಬ ಚೆನ್ನಾಗಿರುತ್ತೆ. ಆಟೋನಮಸ್ ಆಗಿದ್ದಿದ್ರೆ ಇನ್ಫ್ರಾಸ್ಟ್ರಕ್ಚರ್ ಅವ್ರು ಡಿಸೈಡ್ ಮಾಡ್ಕೋಬೋದು, ಕಂಟೆಂಟು ಟೀಚರ್ಸಿಂದ ಅವ್ರು ಡಿಸೈಡ್ ಮಾಡ್ಕೋಬೋದು. ಅದೇ ಥರದ್ದು ಬೇರೆ ಬೇರೆ ಆಟೋನಮಸ್ ಇನ್ಸ್ಟಿಟ್ಯೂಷನ್ಸ್ ಇದ್ದಿದ್ದರೆ ಒಬ್ಬರಲ್ಲಿ ಒಬ್ಬರು ಕಾಂಪಿಟೇಷನ್ಸ್ ಆಗಿಬಿಟ್ಟು ಎಲ್ಲರೂ ಚೆನ್ನಾಗಿ ಎಜುಕೇಷನ್ ಪ್ರೊವೈಡ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅದಕ್ಕೆ ಇದು ಇರುವಂಥದ್ದು. ಸೊ ಈ ವರ್ಷದ್ದು ಬಜೆಟು ಏನಿತ್ತಲ್ಲ, ಯೂನಿಯನ್ ಬಜೆಟು 2020-2021 ಸರ್ವೆ ಅನ್ನೋದು ನೋಡಿ. ಸರ್ವೆ ಅಂತಂದರೆ ಏನು, ಹೋದ ವರ್ಷ ಏನು ನಡೆದಿದೆ ಅದ್ರ ಬಗ್ಗೆ ಒಂದು ಸರ್ವೆ ಮಾಡಿಕೊಂಡು ಅನಲೈಸ್ ಮಾಡ್ಕೊಂಡಿರೋದಕ್ಕೆ ಸರ್ವೆ ಅಂತ ಹೇಳ್ತಾರೆ. ಬಜೆಟು, ಯೂನಿಯನ್ ಬಜೆಟ್ ಅಂತಂದರೆ ಈ ವರ್ಷ ಏನು ಮಾಡೋಕ್ಕಿದ್ದೀವಿ ಅದ್ರ ಬಗ್ಗೆ ನಮಗೆ ಯೂನಿಯನ್ ಬಜೆಟಲ್ಲಿ ಹೇಳ್ತಾರೆ. ಸೊ ಇದು ಯಾಕೆ ಅಂತಂದರೆ ಇಂಡ್ ಸ್ಯಾಟ್ ಎಕ್ಸಾಮಿನೇಷನ್ ಮಾಡೋವಂಥದ್ದು, ಇದು ಫಾರಿನ್ ಕಂಟ್ರೀಸ್ ಸ್ಟೂಡೆಂಟ್ಸ್ಗಳನ್ನ ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಅಂತ. ಫಾರಿನ್ ಕಂಟ್ರೀಸಲ್ಲಿ ಓದ್ತಾ ಇರೋಂಥ ಸ್ಟೂಡೆಂಟ್ಸ್ಗಳನ್ನ ಅಟ್ರ್ಯಾಕ್ಟ್ ಮಾಡಿಕೊಂಡು ಇಂಡಿಯಾನೇ ಒಂದು ಗ್ಲೋಬಲ್ ಡೆಸ್ಟಿನೇಷನ್ ಮಾಡಬೇಕು. ಯಾವುದಕ್ಕೆ? ಹೈಯರ್ ಎಜುಕೇಷನ್ಗೆ ಅಂತ ಹೇಳ್ಬಿಟ್ಟು ಇಂಡ್ ಸ್ಯಾಟ್ ಎಕ್ಸಾಮಿನೇಷನ್ನ ಲಾಂಚ್ ಮಾಡಿದ್ದಾರೆ. ತುಂಬ ಇಂಪಾರ್ಟೆಂಟು. ಯಾರು ಕಂಡಕ್ಟ್ ಮಾಡ್ತಾರೆ? ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ನೆಕ್ಸ್ಟ್ ಕ್ವೆಶನು, ಇಂಡ್ ಸ್ಯಾಟು ಇದು ಎಕ್ಸಾಮು ಯಾರಿಗೋಸ್ಕರ ಕಂಡಕ್ಟ್ ಮಾಡೋವಂಥದ್ದು? ಏಷ್ಯನ್ ಕಂಟ್ರೀಸ್ಗೆ, ಆಫ್ರಿಕನ್ ಕಂಟ್ರೀಸ್ಗೆ, ಅಥವಾ ಏಷ್ಯನ್ನು ಮತ್ತು ಆಫ್ರಿಕನ್ ಎರಡು ರಿಲೇಟೆಡ್ ಕಂಟ್ರೀಸ್ಗೆ, ಅಥವಾ ಏಷ್ಯನ್ ಮತ್ತು ಯುರೋಪಿಯನ್ ಕಂಟ್ರೀಸ್ಗೆ ಅಂತ ಕೇಳ್ತಾ ಇದ್ದಾರೆ. ಯಾಕಂತಂದರೆ ನಾವು ಪ್ರೀವಿಯಸ್ಲಿ ನೋಡ್ಕೊಂಡಿದ್ದೀವಿ, ಇಂಡ್ ಸ್ಯಾಟ್ ಎಕ್ಸಾಮಿನೇಷನು ಫಾರಿನ್ ಸ್ಟೂಡೆಂಟ್ಸ್ನ ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಸೆಟಪ್ ಮಾಡಿರುವಂಥದ್ದು. ಇದು ನೋಡಿ, ಏಷ್ಯನ್ ಮತ್ತು ಆಫ್ರಿಕನ್ ಕಂಟ್ರೀಸು. ಆನ್ಸರ್ ಬಂದ್ಬಿಟ್ಟು ಬೋತ್ A and B. ಇದರಲ್ಲಿ ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ. ಇದನ್ನು ಏಷ್ಯನ್ನು ಮತ್ತು ಆಫ್ರಿಕನ್ ಕಂಟ್ರೀಸ್ ಸ್ಟೂಡೆಂಟ್ಸ್ನ ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತ ಹೇಳ್ಬಿಟ್ಟು, ಇಂಡಿಯಾನೇ ಒಂದು ಹೈಯರ್ ಎಜುಕೇಷನ್ಗೋಸ್ಕರ ಡೆಸ್ಟಿನೇಷನ್ ಆಗಬೇಕು ಅಂತ ಹೇಳ್ಬಿಟ್ಟು ಇದನ್ನು ಮಾಡ್ಕೊಂಡಿರೋವಂಥದ್ದು. ಇದರಲ್ಲಿ ಏನು ಮಾಡ್ತಾರೆ ಅಂತಂದರೆ, ಈ ಎಕ್ಸಾಮಲ್ಲಿ ಯಾರು ಕ್ಲಿಯರ್ ಮಾಡ್ಕೊಂಡಿರ್ತಾರಲ್ಲ ಈ ಎಕ್ಸಾಮ್ನ, ಅವರಿಗೆ ಸ್ಕಾಲರ್ಶಿಪ್ನ ಕೊಡ್ತಾರೆ. ಮೆರಿಟೋರಿಯಸ್ ಸ್ಟೂಡೆಂಟ್ಸು ನೇಬರಿಂಗ್ ಕಂಟ್ರೀಸಿಂದ ಏನೇನು ಬಂದಿರ್ತಾರೆ ಅವರಿಗೆ ಸ್ಕಾಲರ್ಶಿಪ್ಪು ಕೂಡ ಇದರಲ್ಲಿ ಪ್ರೊವೈಡ್ ಮಾಡ್ತಾರೆ. ಸೊ ಈ ಇಂಡ್ ಸ್ಯಾಟ್ ಎಕ್ಸಾಮಿನೇಷನು ಫಸ್ಟು ಯಾವಾಗ ಕಂಡಕ್ಟ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಜೂನ, ಜುಲೈನ, ಮೇನ, ಆಗಸ್ಟ್ ಅಂತ. ಸೊ ಕಂಪ್ಲೀಟ್ಲಿ ಫ್ಯಾಕ್ಚುಯಲ್ ಇರುವಂಥದ್ದು ಇದು ನೋಡಿ, ಮೇ 2020 ಕಂಡಕ್ಟ್ ಮಾಡ್ಕೊತಾರೆ. ಸೊ ಇವಾಗ ಕೊರೋನಾ ಇರೋದ್ರಿಂದ ಪ್ರಾಬಬ್ಲಿ ಪೋಸ್ಟ್ಪೋನ್ ಮಾಡ್ಕೋಬೋದು ಅದನ್ನು, ಬಟ್ ಅದನ್ನು ಬಜೆಟಲ್ಲಿ ಹೇಳಿರುವಂಥದ್ದು ಮೇಯಲ್ಲಿ ಕಂಡಕ್ಟ್ ಮಾಡ್ಕೊತೀವಿ ಅಂತ. ಸೊ ಏನೇನು ನೋಡ್ಕೊಂಡ್ವಿ ನಾವು ಇಂಡ್ ಸ್ಯಾಟ್ ಎಕ್ಸಾಮ್ ಬಗ್ಗೆ? ಇದನ್ನು ಫಾರಿನ್ ಸ್ಟೂಡೆಂಟ್ಸ್ನ ಹೈಯರ್ ಎಜುಕೇಷನ್ಗೋಸ್ಕರ ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋವಂಥದ್ದು, ಹೈಯರ್ ಎಜುಕೇಷನು. ಅದಾದಮೇಲೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಇದನ್ನು ಕಂಡಕ್ಟ್ ಮಾಡ್ಕೊಳುತ್ತೆ. ಜೊತೆಗೆ ಏಷ್ಯನ್ ಮತ್ತು ಆಫ್ರಿಕನ್ ಸ್ಟೂಡೆಂಟ್ಸ್ನ ಅಟ್ರ್ಯಾಕ್ಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಮಾಡೋವಂಥದ್ದು. ಇದನ್ನು ಮೇ 2020 ಇದನ್ನು ಕಂಡಕ್ಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ರು. ಎಷ್ಟು ಕಂಟ್ರೀಸ್ಗಳಲ್ಲಿ ಸ್ಟಾರ್ಟಿಂಗಲ್ಲಿ ಅಂತಂದರೆ ಅರೌಂಡ್ 13 ಕಂಟ್ರೀಸ್ಗಳಲ್ಲಿ ಅದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದರು. ಯಾವುದ್ಯಾವುದು ಅಂತಂದರೆ ಇದರಲ್ಲಿ ಇಂಡಿಯಾ ಸೇರಿದಂಗೆ ನೇಪಾಳ ಇದೆ, ಇಥೋಪಿಯಾ ಇದೆ, ಅದಾದಮೇಲೆ ಬಾಂಗ್ಲಾದೇಶಲ್ಲೂ ಇದೆ, ಭೂಟಾನು, ಅದಾದಮೇಲೆ ಯುಗಾಂಡ ಇದೆ ನಮಗೆ, ಅದಾದಮೇಲೆ ಟಂಜಾನಿಯಾ, ರುವಾಂಡಾ, ಶ್ರೀಲಂಕಾ, ಕೀನ್ಯಾ, ಝಾಂಬಿಯಾ, ಅದಾದಮೇಲೆ
ಇಂಡಿಯಾ ಮತ್ತು ಮಾರಿಷಿಯಸ್. ಸೊ ಇಷ್ಟು ಕಂಟ್ರೀಸ್ಗಳಲ್ಲಿ ಇದನ್ನು ಕಂಡಕ್ಟ್ ಮಾಡ್ಕೊತಾರೆ. ಸೊ ಇಂಡ್ಸ್ಯಾಟ್ ಬಗ್ಗೆ ನೀವು ಇಷ್ಟು ನೆನ್ಪಿಟ್ಕೊಂಡಿದ್ರೆ ಕಾನ್ಸೆಪ್ಷುಯಲ್ ಕ್ವೆಶನ್ಸ್ ಕೇಳಿದ್ರು ಕೂಡ ನೀವು ಆನ್ಸರ್ ಮಾಡ್ಕೊಂಡಿರ್ಬೋದು. ನೆಕ್ಸ್ಟ್ ಕ್ವೆಶನ್ ನೋಡ್ಕೊಳ್ಳೋಣ, ಈಸ್ ಆಫ್ ಲಿವಿಂಗ್ ಇಂಡೆಕ್ಸ್. ಸೊ ಈಸ್ ಆಫ್ ಲಿವಿಂಗ್ ಇಂಡೆಕ್ಸ್ನ ಯಾರು ಡೆವಲಪ್ ಮಾಡಿರೋದು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಸೊ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸಾ, ಅರ್ಬನ್ ಅಫೇರ್ಸಾ, ಅಥವಾ ಇಬ್ಬರು ಸೇರ್ಕೊಂಡು ಡೆವಲಪ್ ಮಾಡಿದ್ದಾರೆ ಅಂತ. ಇದಕ್ಕೆ ಆನ್ಸರ್ ನೋಡಿ, ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್, ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸು ಇದನ್ನು ಕಂಡಕ್ಟ್ ಮಾಡ್ಕೊಂಡಿರುವಂಥದ್ದು. ಯಾವುದಕ್ಕೋಸ್ಕರ ಅಂತಂದರೆ ಇದನ್ನು ಒಂದು ಮುನಿಸಿಪಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸು ಕೂಡ ಇದ್ರ ಜೊತೆ ಸೆಟಪ್ ಮಾಡ್ಕೊಂಡಿದ್ದಾರೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಸಿಟಿಗಳ ಪ್ರೋಗ್ರೆಸ್ ಯಾವ ಥರ ನಡೀತಾ ಇದ್ದಾವೆ, ಕೊಟ್ಟಿರೋಂಥ ಪ್ಲ್ಯಾನ್ಗಳ ಇಂಪ್ಲಿಮೆಂಟೇಷನ್ ನೀಟಾಗಿ ಆಗ್ತಾ ಇದ್ದಾವೋ ಇಲ್ವೋ ಅಂತ ಹೇಳ್ಬಿಟ್ಟು ಮಾನಿಟರ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಇದನ್ನು ಈಸ್ ಆಫ್ ಲಿವಿಂಗ್ ಇಂಡೆಕ್ಸ್ನ ಕಂಡಕ್ಟ್ ಮಾಡ್ಕೊಳ್ಳೋಂಥದ್ದು. ಇದನ್ನು ಡೆವಲಪ್ ಮಾಡಿರೋರು ಯಾರು ಅಂತಂದರೆ ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್. ಇದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ಈಸ್ ಆಫ್ ಲಿವಿಂಗ್ ಇಂಡೆಕ್ಸ್ ರಿಲೇಟೆಡ್ ಕೆಲವೊಂದು ಪಾಯಿಂಟ್ಸ್ ಇದ್ದಾವೆ. ಇದರಲ್ಲಿ ಯಾವುದು ನಾಟ್ ಟ್ರೂ ಅಥವಾ ಫಾಲ್ಸ್ ಅಂತ ನೀವು ಕಂಡುಹಿಡಬೇಕಾಗತ್ತೆ. ಸೊ ಇದು ಇಟ್ ವಿಲ್ ಅಸೆಸ್ ಕ್ವಾಲಿಟಿ ಆಫ್ ಲೈಫ್ ಆಫ್ ಸಿಟಿಸನ್ಸ್ ಆಫ್ ಇನ್ ಮೆಟ್ರೋ ಸಿಟೀಸ್ ಅಂತೆ. ಅದಾದಮೇಲೆ ಇದರ ಇಂಡೆಕ್ಸು ಒಂದು ಇನಿಷಿಯೇಟಿವ್ ಇರುವಂಥದ್ದು ಲಿವೆಬಿಲಿಟಿ ಅಥವಾ ಲಿವಿಂಗ್ ಕಂಡೀಷನ್ಸ್ನ ಸಿಟೀಸಲ್ಲಿ ನೋಡ್ಕೊಳ್ಳೋದಕ್ಕೋಸ್ಕರ ಸೆಟಪ್ ಮಾಡಿದಾರಂತೆ. ಅದಾದಮೇಲೆ ಇದು ಎಕನಾಮಿಕ್ ಎಬಿಲಿಟಿ ಮತ್ತು ಸಸ್ಟೈನಬಿಲಿಟಿನೂ ಕೂಡ ಅಸೆಸ್ ಮಾಡತ್ತಂತೆ. ಮತ್ತು ಸಿಟಿಸನ್ಸ್ಗಳ ಪಾರ್ಟಿಸಿಪೇಷನ್ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಗಿರುತ್ತೆ ಇದರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಇಟ್ ವಿಲ್ ಅಸೆಸ್ ದ ಕ್ವಾಲಿಟಿ ಆಫ್ ಲೈಫ್ ಆಫ್ ಸಿಟಿಸನ್ಸ್ ಇನ್ ಮೆಟ್ರೋ ಸಿಟೀಸ್. ಇದು ತಪ್ಪು. ಯಾಕೆ ಅಂತಂದರೆ ಇದರಲ್ಲಿ 100 ಸ್ಮಾರ್ಟ್ ಸಿಟೀಸ್ ಅಂತ ಏನು ಮಾಡ್ಕೊಂಡಿದ್ದಾವಲ್ಲ ನಾವು, ಸೊ 100 ಸ್ಮಾರ್ಟ್ ಸಿಟೀಸ್ ಏನಿದಾವಲ್ಲ ಅವುಗಳಲ್ಲಿ ಲಿವಿಂಗ್ ಕಂಡೀಷನ್ಸ್ನ ಅಥವಾ ಕ್ವಾಲಿಟಿ ಆಫ್ ಲೈಫ್ನ ಅಸೆಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತ ಹೇಳಿ ಮಾಡಿರೋವಂಥದ್ದು ಇದು ಈಸ್ ಆಫ್ ಲಿವಿಂಗ್ ಇಂಡೆಕ್ಸು. ಇದನ್ನು ಬಿಟ್ಬಿಟ್ಟು ವೇಟೇಜ್ ಕೊಡುವಂಥದ್ದು ಕ್ವಾಲಿಟಿ ಆಫ್ ಲೈಫಿಗೂ ಆಲ್ಮೋಸ್ಟು 35% ಕ್ವಾಲಿಟಿ ಆಫ್ ಲಿವಿಂಗ್ ಅಲ್ಲ, ಕ್ವಾಲಿಟಿ ಆಫ್ ಲೈಫಿಗೆ ಇಲ್ಲಿ 35% ವೇಟೇಜ್ ಕೊಡ್ತಾರೆ. ಅದಾದಮೇಲೆ ಎಕನಾಮಿಕ್ ಎಬಿಲಿಟಿನೂ ಕೂಡ 15% ವೇಟೇಜು, ಸಸ್ಟೈನಬಿಲಿಟಿಗೆ 20% ವೇಟೇಜು, ಈ ಥರದ್ದು ಬೇರೆ ಬೇರೆ ಸೆಕ್ಟರಲ್ಲಿ ಬೇರೆ ಬೇರೆ ಥರ ವೇಟೇಜ್ ಕೊಡ್ತಾ ಇದ್ದಾರೆ. ಸೊ ಇವೆಲ್ಲದೂ ಕೂಡ ಇಂಪಾರ್ಟೆಂಟು. ಇನಿಷಿಯೇಟಿವ್ ಲಿವೆಬಿಲಿಟಿ ನೋಡ್ಕೊಳ್ಳುತ್ತೆ, ಎಕನಾಮಿಕ್ ಎಬಿಲಿಟಿ ಸಸ್ಟೈನಬಿಲಿಟಿ ನೋಡ್ಕೊಳ್ಳುತ್ತೆ. ಸಿಟಿಸನ್ ಸರ್ವೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು ಈ ಈಸ್ ಆಫ್ ಲಿವಿಂಗ್ ಇಂಡೆಕ್ಸಿಂದು. ನೆಕ್ಸ್ಟ್ ಕ್ವೆಶನು, ಕೊಟ್ಟಿರೋಂಥ ಆಪ್ಷನ್ಸ್ಗಳಲ್ಲಿ ಕಿಸಾನ್ ರೇಲ್ ಬಗ್ಗೆ ಕೊಟ್ಟಿರೋಂಥ ಆಪ್ಷನ್ಸ್ಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಸೊ ಇದನ್ನು ಇಂಡಿಯನ್ ರೈಲ್ವೇ ಸೆಟಪ್ ಮಾಡಿದಾರಂತೆ, ಮತ್ತು ಇದೊಂದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಇನ್ಕ್ಲೂಡ್ ಆಗಿರುತ್ತಂತೆ. ಅದಾದಮೇಲೆ ಟ್ರಾನ್ಸ್ಪೋರ್ಟೇಷನ್ ಫಾರ್ಮರ್ಸ್ಗೋಸ್ಕರ ಈಸಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಎಕ್ಸ್ಪ್ರೆಸ್ ಟ್ರೈನ್ಸು ಸಪ್ಲೈ ಚೈನ್ ಥರ ಕೆಲಸ ಮಾಡ್ತಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ. ಸೊ ಇದರಲ್ಲಿ ತಪ್ಪಾಗಿರುವಂಥದ್ದು ಆಪ್ಷನ್ ಬಂದ್ಬಿಟ್ಟು ಈಸಿ ಟ್ರಾನ್ಸ್ಪೋರ್ಟೇಷನ್ ಫಾರ್ ಫಾರ್ಮರ್ಸ್. ಇದು ಆ್ಯಕ್ಚುಲಿ ಫಾರ್ಮರ್ಸ್ಗೋಸ್ಕರ ಅಂತ ಹೇಳ್ಬಿಟ್ಟು ಮಾಡಿರೋವಂಥದ್ದಲ್ಲ. ಇದು ಆ್ಯಕ್ಚುಲಿ ಯಾವುದಕ್ಕೋಸ್ಕರ ಅಂತಂದರೆ ಪೆರಿಷೇಬಲ್ಸ್ ಏನಿರುತ್ತಲ್ಲ ನಮ್ಮದು, ಸೊ ಪೆರಿಷೇಬಲ್ಸ್ನ ಟ್ರಾನ್ಸ್ಪೋರ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಮಾಡಿರೋವಂಥದ್ದು. ಸೊ ಇವಾಗ ಪೆರಿಷೇಬಲ್ಸ್ ಅಂದರೆ ಏನು ಅಂತ ಹೇಳ್ಬಿಟ್ಟು ನಿಮಗೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಇವಾಗ ನೋಡಿ ಮಿಲ್ಕು, ಇದು ನೋಡಿ ಜಾಸ್ತಿ ದಿನ ಇಟ್ಬಿಟ್ರೆ ಮಿಲ್ಕು ಇದು ಪೆರಿಷ್ ಆಗೋಗ್ಬಿಡುತ್ತೆ ಅಥವಾ ಹಾಳಾಗೋಗ್ಬಿಡುತ್ತೆ. ಅಥವಾ ಮೀಟು ಇವು ಹಾಳಾಗೋಗ್ಬಿಡುತ್ತೆ, ಫಿಶ್ಶು, ಈ ಥರದ್ದು ಏನು ಪೆರಿಷೇಬಲ್ ಐಟಮ್ಸ್ಗಳಿರ್ತಾವಲ್ಲ ಅವು ಹಾಳಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಒಂದು ಸಪ್ಲೈ ಚೈನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕೋಲ್ಡ್ ಸಪ್ಲೈ ಚೈನ್ನ ಸ್ಟಾರ್ಟ್ ಮಾಡ್ಕೊಂಡಿರೋವಂಥದ್ದು. ಕೋಲ್ಡ್ ಸಪ್ಲೈ ಚೈನ್ ಇದರಲ್ಲಿ ಏನಾಗಿರುತ್ತೆ ಅಂತಂದರೆ ಈ ರೈಲ್ವೇಸು ಅಥವಾ ಈ ಟ್ರೈನ್ಗಳು ಏನಿರ್ತಾವಲ್ಲ ಈ ಬೋಗಿಗಳು ಕಂಪ್ಲೀಟ್ಲಿ ರೆಫ್ರಿಜರೇಟ್ ಮಾಡ್ಕೊಂಡಿರ್ತಾರೆ. ಅಂತಂದರೆ ಫ್ರಿಜ್ ಥರ ಇದು ಕೆಲಸ ಮಾಡ್ತಾ ಇರುತ್ತೆ. ಅದ್ರ ಒಳಗಡೆ ಫ್ರಿಜ್ಜಲ್ಲಿ ಈಗ ಮಿಲ್ಕು, ಮೀಟು, ಫಿಶ್ಶು ಇಟ್ಕೊಂಡಿದ್ರೆ ಅದು ಅಷ್ಟೊಂದು ಡಿಸ್ಟ್ರಕ್ಷನ್ ಆಗಲ್ಲ. ಅದಕ್ಕೆ ಆಲ್ ಓವರ್ ದ ಇಂಡಿಯಾ ಒಂದು ಸಪ್ಲೈ ಚೈನು ಕೋಲ್ಡ್ ಸ್ಟೋರೇಜ್ನ ಪ್ರೊವೈಡ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಕಿಸಾನ್ ರೈಲು. ತುಂಬ ಇಂಪಾರ್ಟೆಂಟ್ ಪಾಯಿಂಟು, ಎಸ್ಪೆಷಲಿ ನಮಗೆ UPSC ಮತ್ತು KPSC ಎಕ್ಸಾಮ್ಸ್ಗಳಿಗೋಸ್ಕರ. ಇದು ಎಸ್ಪೆಷಲಿ ಯೂನಿಯನ್ ಬಜೆಟ್ ಆಗಿರೋದ್ರಿಂದ UPSCಗಂತೂ ಇನ್ನೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. KS ಅಲ್ಲಿ ನಮಗೆ ಪೇಪರ್ 1 ಇದರ ರಿಲೇಟೆಡ್ ಕ್ವೆಶನ್ಸು ಕೂಡ ಕೇಳ್ತಾರೆ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದರಲ್ಲಿ ಎಕ್ಸ್ಪ್ರೆಸ್ ಟ್ರೈನ್ಸ್ಗಳು ಕೂಡ ಇರ್ತವೆ ಮತ್ತು ಫ್ರೈಟ್ ಟ್ರೈನ್ಸ್ಗಳು ಕೂಡ ಇರ್ತವೆ. ಫ್ರೈಟ್ ಅಂತಂದರೆ ಗೂಡ್ಸ್ ರಿಲೇಟೆಡ್ ಟ್ರೈನ್ಸ್, ಗೂಡ್ಸ್ ಟ್ರೈನ್ ಅಂತ ನಾವೇನು ಕರಿತೀವಲ್ಲ ಅದನ್ನು ನಾವು ಫ್ರೈಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಫ್ರೈಟ್ ಅಂತಂದರೆ ನಮಗೆ ಇದು ಗೂಡ್ಸ್ಗೆ ನಾವು ಫ್ರೈಟ್ ಅಂತ ಹೇಳ್ಬಿಟ್ಟು ಕರಿಬೋದು. ಸೊ ಇದು ಕೋಲ್ಡ್ ಸಪ್ಲೈ ಚೈನ್ ಪ್ರೊವೈಡ್ ಮಾಡೋದಕ್ಕೋಸ್ಕರ ಅಂತ ಮಾಡಿರೋವಂಥದ್ದು. ಜೊತೆಗೆ ಇದರಲ್ಲಿ ಪ್ರೈವೇಟ್ ಪಾರ್ಟ್ನರ್ಶಿಪ್ಪು ಕೂಡ ಪ್ರೊವೈಡ್ ಮಾಡ್ಕೊಂಡಿರ್ತಾರೆ. ಸೊ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಿಂದ ಏನು ಹೆಲ್ಪ್ ಆಗುತ್ತೆ ಅಂತಂದರೆ
ಟ್ರೈನ್ಸ್ಗಳನ್ನ ಅಥವಾ ಟ್ರ್ಯಾಕ್ಸ್ಗಳನ್ನ ಅವರೇ ಒಂದು ಸ್ವಲ್ಪ ಬಿಲ್ಡ್ ಮಾಡಿ ಲೀಸು ಕೂಡ ಮಾಡ್ಕೋಬೋದು, ಅಥವಾ ಅವರು ಬಿಲ್ಡ್ ಮಾಡಿರೋಂಥದ್ದನ್ನ ಲೀಸ್ ಮಾಡ್ಕೊಡ್ಬೋದು. ಆ ಟೈಮಲ್ಲಿ ಅವ್ರು ಏನು ಮಾಡ್ಬೋದು ಅಂತಂದರೆ ಫಾರ್ಮರ್ಸಿಗೆ ಡೈರೆಕ್ಟಾಗಿ ಅವರು ಚಾರ್ಜ್ ಮಾಡ್ಕೋಬೋದು, ಅಥವಾ ಗೌರ್ಮೆಂಟಿನ ಪಾರ್ಟ್ನರ್ಶಿಪ್ ಜೊತೆಗೆ ಅವರು ಚಾರ್ಜ್ ಮಾಡ್ಕೊಂಡಿರ್ಬೋದು. ಅದರಿಂದಾಗಿ ಏನಾಗುತ್ತೆ ಅಂತಂದರೆ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಬರೋದ್ರಿಂದ ಕಾಂಪಿಟೇಷನ್ ಕೂಡ ಜಾಸ್ತಿ ಆಗುತ್ತೆ. ಕಾಂಪಿಟೇಷನ್ ಜಾಸ್ತಿ ಆಗೋದ್ರಿಂದ ಯಾವ ಥರ ಆಗುತ್ತೆ, ಕಾಸ್ಟ್ಗಳು ನಮಗೆ ಕಮ್ಮಿ ಆಗುತ್ತೆ. ಕಾಸ್ಟ್ಗಳು ಕಮ್ಮಿ ಆದರೆ ಫಾರ್ಮರ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ. ಇದಕ್ಕೊಂದು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಸ್ಟಾರ್ಟಿಂಗು ನಮ್ಮ ಇಂಡಿಯಾದಲ್ಲಿ BSNL ನೆಟ್ವರ್ಕ್ ಅಷ್ಟೇ ಇತ್ತು. ಆ ಟೈಮಲ್ಲಿ ಔಟ್ ಗೋಯಿಂಗ್ ಕಾಲ್ಸು 30 ರೂಪಾಯಿ ಇತ್ತು 1 ನಿಮಿಷಕ್ಕೆ. ಇನ್ಕಮಿಂಗ್ ಕಾಲ್ಸು ಕೂಡ ಆಲ್ಮೋಸ್ಟ್ 30ರಿಂದ 33 ರೂಪಾಯಿ ಇತ್ತು. ಅದಾದಮೇಲೆ ನಮಗೆ ಪ್ರೈವೇಟ್ ಪ್ಲೇಯರ್ಸ್ ಬಂದರು. ಎಕ್ಸಾಂಪಲು ಏರ್ಟೆಲ್ ಬಂತು, ವೋಡಾಫೋನ್ ಬಂತು. ಅದಾದಮೇಲೆ ತುಂಬಾ ಬೇರೆ ನೆಟ್ವರ್ಕ್ಸು ಕೂಡ ಬಂತು. ಯೂನಿನಾರ್ ಅಂತ ನೆಟ್ವರ್ಕ್ ಬಂತು, ವರ್ಜಿನ್ ಅಂತ ನೆಟ್ವರ್ಕ್ ಬಂತು. ಈ ಥರ ತುಂಬ ಜಾಸ್ತಿ ನೆಟ್ವರ್ಕ್ ಬರೋದ್ರಿಂದ ಏನಾಗೋಯಿತು ಅಂತಂದರೆ 1 ಪೈಸೆ ಪರ್ ಮಿನಿಟ್ ಅಲ್ಲಿವರೆಗೂ ಕೂಡ ಬಿದ್ದುಬಿಟ್ಟಿತ್ತು. ಸೊ ಇದು ಹೇಳೋವಂಥದ್ದು ಮೀನಿಂಗ್ ಏನು ಅಂತಂದರೆ, ಯಾವಾಗ ನಮಗೆ ಜಾಸ್ತಿ ಪ್ರೈವೇಟ್ ಪ್ಲೇಯರ್ಸ್ ಬರ್ತಾರೆ ಆವಾಗ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಕಾಂಪಿಟೇಷನ್ ಯಾವಾಗ ಜಾಸ್ತಿ ಆಗುತ್ತೆ ಆವಾಗ ಕಾಸ್ಟ್ ಕಮ್ಮಿ ಆಗುತ್ತೆ. ಕಾಸ್ಟ್ ಕಮ್ಮಿ ಆಗೋದ್ರಿಂದ ಕಸ್ಟಮರ್ಸಿಗೆ ಒಂದು ಆಪ್ಷನ್ ಸಿಗುತ್ತೆ, ಜೊತೆಗೆ ಕಸ್ಟಮರ್ಸಿಗೆ ಕಾಸ್ಟು ಕೂಡ ಕಮ್ಮಿ ಆಗೋದ್ರಿಂದ ಇನ್ನೂ ಸ್ವಲ್ಪ ಸರ್ವೀಸಸ್ಸು ತೊಗೊಳಕ್ಕೆ ಹೆಲ್ಪ್ಫುಲ್ ಆಗ್ತಾ ಇರುತ್ತೆ. ಸೊ ಕಿಸಾನ್ ರೈಲ್ ಬಗ್ಗೆ ಇಷ್ಟು ಪಾಯಿಂಟ್ಸ್ ನೆನ್ಪಿಟ್ಕೊಂಡಿರಿ. ಮೋಸ್ಟ್ ಇಂಪಾರ್ಟೆಂಟ್ ಇದರಲ್ಲಿ ಇಂಡಿಯನ್ ರೈಲ್ವೇಸ್. ನೆಕ್ಸ್ಟ್ ಕ್ವೆಶನು, ಕೃಷಿ ಉಡಾನ್. ಕೃಷಿ ಉಡಾನ್ನ ಯಾರು ಲಾಂಚ್ ಮಾಡಿರೋದು? ಸೊ ಕೃಷಿ ಉಡಾನ್ನ ಲಾಂಚ್ ಮಾಡಿರೋದು ನಮಗೆ ಇಲ್ಲಿ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್. ಸೊ ಈಸಿ ಕ್ವೆಶನ್ ಇದು, ಬಟ್ ಈ ಟಾಪಿಕ್ ಇಂಪಾರ್ಟೆಂಟ್, ಅದಕ್ಕೋಸ್ಕರ ನಾನು ಹಾಕಿದ್ದೆ. ಸೊ ಕೃಷಿ ಉಡಾನ್ನ ಸಿವಿಲ್ ಏವಿಯೇಷನ್ನು ಲಾಂಚ್ ಮಾಡಿದೆ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದರಲ್ಲಿ ಏನು ಅಂತಂದರೆ, ಇಂಟರ್ನ್ಯಾಷನಲ್ ಫ್ಲೈಟ್ಸು ಕೂಡ ಇರುತ್ತೆ ಮತ್ತು ನ್ಯಾಷನಲ್ ರೂಟ್ಸು ಕೂಡ ಇದರಲ್ಲಿ ಕವರ್ ಆಗಿರುತ್ತೆ. ಅಂತಂದರೆ ಇವಾಗ ನಾವು ಮುಂಚೆ ನೋಡ್ಕೊಂಡಿರೋಂಥದ್ದು ಸ್ಕೀಮ್ ಯಾವುದು ಅಂತಂದರೆ ಕಿಸಾನ್ ರೈಲ್ ಅಂತ. ಕಿಸಾನ್ ರೈಲ್ ಬಂದ್ಬಿಟ್ಟು ಇಂಡಿಯಾದಲ್ಲಿ ಸಪ್ಲೈ ಚೈನ್ ಪ್ರೊವೈಡ್ ಮಾಡ್ಕೊಳ್ಳೋದಕ್ಕೋಸ್ಕರ ಹೆಲ್ಪ್ಫುಲ್ ಆಗಿರುತ್ತೆ. ಬಟ್ ಇದು ಕೃಷಿ ಉಡಾನ್ ಬಂದ್ಬಿಟ್ಟು ಇದರಲ್ಲಿ ಇಂಟರ್ನ್ಯಾಷನಲ್ ರೂಟ್ಸು ಕೂಡ ಕವರ್ ಆಗಿರುತ್ತೆ. ಇದರಿಂದ ಏನಾಗುತ್ತೆ ಅಂತಂದರೆ ಎಲ್ಲ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಏನೇನಿರುತ್ತಲ್ಲ ಅವುಗಳಿಗೆ ಒಳ್ಳೆ ಪ್ರೈಸಸ್ ಸಿಗುತ್ತೆ. ಇಂಡಿಯಾದಲ್ಲಷ್ಟೇ ಅಲ್ಲ, ಹೊರಗಡೆನೂ ಕೂಡ ಒಳ್ಳೆ ಪ್ರೈಸಸ್ಸು ಸಿಗುತ್ತೆ. ಇದರಿಂದ ಇನ್ನೊಂದೇನು ಇಂಪಾರ್ಟೆಂಟು ಅಂತಂದರೆ, ನಾರ್ತ್ ಈಸ್ಟಿಗೆ ಮತ್ತು ಟ್ರೈಬಲ್ ಡಿಸ್ಟ್ರಿಕ್ಟ್ಸ್ಗಳೆಲ್ಲ ಏನೇನಿದಾವಲ್ಲ, ಟ್ರೈಬಲ್ ಡಿಸ್ಟ್ರಿಕ್ಟ್ಸು ಅಥವಾ ಟ್ರೈಬಲ್ ಏರಿಯಾಸು, ಇವ್ರಿಗೆಲ್ಲರಿಗೂ ಕೂಡ ಅಗ್ರಿಕಲ್ಚರಲ್ ಪ್ರೊಡ್ಯೂಸಿಗೆ ಒಳ್ಳೆ ಪ್ರೈಸ್ ಸಿಗುವಂಥದ್ದು ಒಂದು ಏಮ್ನ ಇಟ್ಕೊಂಡು ಮಾಡಿರೋಂಥದ್ದು ಇದು ಕೃಷಿ ಉಡಾನ್. ಮೋಸ್ಟ್ ಇಂಪಾರ್ಟೆಂಟ್ ಇದರಲ್ಲಿ ಇಂಟರ್ನ್ಯಾಷನಲ್ ರೂಟ್ಸು ಕೂಡ ಕವರ್ ಆಗಿರುತ್ತೆ. ಕೆಲವೊಂದು ಸರಿ ಇಂಟರ್ನ್ಯಾಷನಲ್ ರೂಟ್ಸ್ ಅಂತ ಹೇಳಿ ಕೊಟ್ಟಿದ ತಕ್ಷಣ ಕನ್ಫ್ಯೂಸ್ ಆಗುವಂಥ ಚಾನ್ಸ್ ಇರುತ್ತೆ. ಅದಕ್ಕೆ ಆ ಥರ ಪಾಯಿಂಟು ಕೂಡ ನಾನು ಸ್ಟ್ರೆಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಜೈವಿಕ್ ಖೇತಿ ಪೋರ್ಟಲ್. ಜೈವಿಕ್ ಖೇತಿ ಪೋರ್ಟಲ್ ಅಂತ ಹೇಳ್ಬಿಟ್ಟು ಒಂದು ವೆಬ್ಸೈಟ್ನ ಲಾಂಚ್ ಮಾಡಿದ್ದಾರೆ. ಇದ್ರ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ ಇದ್ದಾವೆ. ಈ ಪಾಯಿಂಟ್ಸಲ್ಲಿ ಯಾವುದು ಕರೆಕ್ಟು ಯಾವುದು ತಪ್ಪು ಅಂತ ನೀವು ನೋಡ್ಕೋಬೇಕು. ಮೇನ್ಲಿ ಯಾವುದು ತಪ್ಪಾಗಿದೆ ಅದನ್ನು ನೀವು ಮಾರ್ಕ್ ಮಾಡಬೇಕು. ಸೊ ಇದನ್ನು ಕಾಮರ್ಸ್ ಸೈಟ್ಗೋಸ್ಕರ ಅಂತ ಲಾಂಚ್ ಮಾಡಿದಾರಂತೆ. ಅದಾದಮೇಲೆ ಇದು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಲಾಂಚ್ ಮಾಡಿರೋದಂತೆ ಇದು ಇನಿಷಿಯೇಟಿವು. ಅದಾದಮೇಲೆ ಇಟ್ ಪ್ರಮೋಟ್ಸು ಆರ್ಗ್ಯಾನಿಕ್ ಫಾರ್ಮಿಂಗ್ನ ಪ್ರಮೋಟ್ ಮಾಡ್ಕೊಳ್ಳೋದಕ್ಕೋಸ್ಕರ, ಗ್ಲೋಬಲಿ ಪ್ರಮೋಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಮಾಡಿದಾರಂತೆ. ಅದಾದಮೇಲೆ ಬೆಸ್ಟ್ ಒಳ್ಳೆ ಫಾರ್ಮಿಂಗ್ ಟೆಕ್ನಿಕ್ಸ್ನ ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವಾಗಲೂ ಕೂಡ ಕ್ವೆಶನ್ ಕೊಟ್ಟಾಗ ನೀವು ಕೆಲವೊಂದು ಇಂಪಾರ್ಟೆಂಟ್ ವರ್ಡ್ಸ್ನ ಕಾನ್ಸಂಟ್ರೇಟ್ ಮಾಡ್ಕೋಬೇಕು. ಎಕ್ಸಾಂಪಲ್ ಇಲ್ಲಿ ಓನ್ಲಿ ಅಂತ ಇದೆ. ಓನ್ಲಿ ಅಂತ ಇದ್ದರೆ ತುಂಬಾ ಎಕ್ಸ್ಟ್ರೀಮ್ ಕೇಸ್ ಅದು, ಬರೀ ಅದಕ್ಕೋಸ್ಕರ ಅಂತ. ಸೊ ಆ ಥರದ್ದು ಪಾಯಿಂಟ್ ಇರಬೇಕಾರೆ ಅಥವಾ ಆ ಥರ ವರ್ಡ್ ಇರಬೇಕಾರೆ ಆನ್ಸರ್ ಅದೇ ಥರದ್ದಿರುತ್ತೆ, ಅದೇ ಇರುತ್ತೆ ಮೋಸ್ಟ್ ಪ್ರಾಬೆಬ್ಲಿ. ಇಲ್ಲೂ ಕೂಡ ಆನ್ಸರು ಏನಿದೆ. ಯಾಕೆಂತಂದರೆ ಇದು ಬರೀ ಕಾಮರ್ಸ್ ಸೈಟ್ ಅಥವಾ ಆನ್ಲೈನ್ ವೆಬ್ಸೈಟು, ಅಮೆಝಾನ್ ಥರ ಒಂದು ಕಾಮರ್ಸ್ ಸೈಟು ಅಂತ ಹೇಳ್ಬಿಟ್ಟು ಲಾಂಚ್ ಮಾಡಿಲ್ಲ. ಇದು ಕಾಮರ್ಸ್ ಜೊತೆಗೆ ಇದು ನಾಲೆಜ್ ಸೈಟು ಕೂಡ. ಸೊ ನಾಲೆಡ್ಜ್ಗೋಸ್ಕರನೂ ಕೂಡ ಒಂದು ಸೈಟ್ ಆಗಿರುತ್ತೆ. ಯಾವುದರ ರಿಲೇಟೆಡ್ ನಾಲೆಜು ಅಂತಂದರೆ, ಒಳ್ಳೆ ಥರ ಫಾರ್ಮಿಂಗ್ ಪ್ರಾಕ್ಟೀಸಸ್ ನೀವು ಯಾವ ಥರ ಫಾಲೋ ಮಾಡ್ಕೋಬೋದು, ಅಥವಾ ಬೇರೆಯವರು ಏನಾದ್ರು ಸಕ್ಸಸ್ ಸ್ಟೋರೀಸ್ ಇದ್ದರೆ, ತುಂಬ ಚೆನ್ನಾಗಿ ಇಂಪ್ಲಿಮೆಂಟೇಷನ್ ನಡೆಸಿದ್ದಿದ್ರೆ, ಅಥವಾ ತುಂಬ ಚೆನ್ನಾಗಿ ಹೊಸದಾಗಿ ಟೆಕ್ನಿಕ್ಸ್ನ ಯೂಸ್ ಮಾಡ್ಕೊಂಡಿದ್ರೆ, ಅಥವಾ ವಾಟರ್ ಮ್ಯಾನೇಜ್ಮೆಂಟ್ನ ನೀಟಾಗಿ ನಡೆಸ್ಕೊತಾ ಇದ್ದರೆ, ಆ ಥರದ್ದು ಬೇರೆ ಬೇರೆ ಥರದ್ದು ಏನು ಸಕ್ಸಸ್ ಸ್ಟೋರೀಸ್ ಇರ್ತಾವಲ್ಲ ಅವನ್ನೆಲ್ಲದನ್ನೂ ಕೂಡ ಈ ಸೈಟ್ಗಳಲ್ಲಿ ಲಾಂಚ್ ಮಾಡ್ಕೊಂಡಿರ್ತಾರೆ. ಅದ್ರ ಜೊತೆಗೆ ಒಂದು ಕಾಮರ್ಸ್ ಸೈಟು ಕೂಡ ಆಗಿರುತ್ತೆ. ಇದನ್ನು ನೋಡಿ ಲಾಂಚ್ ಮಾಡಿರೋದು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಜೊತೆಗೆ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರು ಮತ್ತು ಬೇರೆಯವರು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿದ್ದಾರೆ. ಸೊ ಇಲ್ಲಿ ಓನ್ಲಿ ಅಂತ ಕೊಟ್ಟಿದ್ರೆ ಇದೇ ರಾಂಗ್ ಆಗಿರೋದು, ಬಟ್ ಇದು ಓನ್ಲಿ ಅಂತ ಕೊಟ್ಟಿಲ್ಲ, ಅದಕ್ಕೆ ಅದು ಕರೆಕ್ಟ್ ಆಗಿರುತ್ತೆ. ಆ ಥರ ನೀವು ನೋಡ್ಕೊಂಡಿರಿ. ಸೊ ಇದೇನಾಗುತ್ತೆ ಅಂತಾರೆ, ಒನ್ ಸ್ಟಾಪ್ ಸೊಲ್ಯೂಷನ್ ಥರ ಲಾಂಚ್ ಮಾಡಿದ್ದಾರೆ. ಇದು ಆರ್ಗ್ಯಾನಿಕ್ ಫಾರ್ಮರ್ಸ್ಗೋಸ್ಕರ, ಅವ್ರು ಏನು ಪ್ರೊಡ್ಯೂಸ್ ಮಾಡ್ಕೊಂಡಿರ್ತಾರಲ್ಲ ಅದನ್ನು ಪ್ರಮೋಟ್ ಮಾಡ್ಕೊಳ್ಳೋದಕ್ಕೋಸ್ಕರ. ಯಾಕಂತಂದರೆ ಆರ್ಗ್ಯಾನಿಕ್ಕು ಪ್ರಾಡಕ್ಟ್ಸ್ ಏನೇನಿರ್ತವೆ, ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಆರ್ಗ್ಯಾನಿಕ್ ಏನು ಗ್ರೋ ಮಾಡ್ಕೊಂಡಿದ್ದಾರಲ್ಲ ಅದಕ್ಕೆ ಅರ್ಬನ್ ಏರಿಯಾಸಲ್ಲಿ ತುಂಬಾ ಜಾಸ್ತಿ ವ್ಯಾಲ್ಯೂ ಇದೆ, ಜೊತೆಗೆ ತುಂಬ ಜಾಸ್ತಿ ಡಿಮ್ಯಾಂಡ್ ಇದೆ. ಸೊ ಅರ್ಬನ್ ಏರಿಯಾಸಲ್ಲಿ ಈ ಆರ್ಗ್ಯಾನಿಕ್ ಪ್ರೊಡ್ಯೂಸ್ ಏನಿದಾವಲ್ಲ ಅವನ್ನು ತುಂಬ ಜಾಸ್ತಿ ಪ್ರೈಸಸ್ಗೆ ಸೇಲ್ ಮಾಡ್ತಾ ಇದ್ದಾರೆ. ಇವಾಗ ಫಾರ್ಮರ್ಸು ಆರ್ಗ್ಯಾನಿಕ್ಕು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಆರ್ಗ್ಯಾನಿಕ್ಕು ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಮಾಡ್ಕೊತಾ ಇದ್ದಾರೆ.
ಬಟ್ ಅದನ್ನು ಮಿಡಲ್ ಮ್ಯಾನ್ ಇರ್ತಾರೆ. ಮಿಡಲ್ ಮ್ಯಾನ್ ಬಂದ್ಬಿಟ್ಟು ಅವರು ಇಲ್ಲಿ ಕಸ್ಟಮರ್ಸಿಗೆ ಸೇಲ್ ಮಾಡುವಂಥದ್ದು. ಕಸ್ಟಮರ್ಸ್ ಅಂತಂದರೆ ಇವಾಗ ರಿಲಯನ್ಸ್ ಫ್ರೆಶು ಅಥವಾ ನಮಗೆ ಈ ಥರ ಮೋರು ಈ ಥರದ್ದು ಏಜೆನ್ಸೀಸ್ಗಳಿಗೆ ಅವರು ಸೇಲ್ ಮಾಡ್ಕೊಂಡಿರ್ತಾರೆ. ಅವರು ಅದನ್ನು ನೆಕ್ಸ್ಟು ಜನರಿಗೆ ಸೇಲ್ ಮಾಡ್ತಾ ಇರ್ತಾರೆ. ಎಕ್ಸಾಂಪಲ್ ಇಲ್ಲಿ ಆರ್ಗ್ಯಾನಿಕ್ ಫಾರ್ಮರ್ಸು 10 ರೂಪಾಯಿಗೆ 1 kg ಅಂತ ಸೇಲ್ ಮಾಡಿದ್ದಾರೆ ಅಂತ ಅಂದ್ಕೊಳ್ಳೋಣ. ಇವರು ಕೂಡ 10 ರೂಪಾಯಿಗೆ ಅದನ್ನು ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಸೊ ಇವರು ಅದನ್ನು ಏನು ಮಾಡ್ತಾರೆ ಅಂತಂದರೆ ಇಲ್ಲಿಂದ ತೊಗೊಂಬರೋದು, ಅದಾದಮೇಲೆ ಅಲ್ಲಿಂದ ಇಲ್ಲಿ ಟ್ರಾನ್ಸ್ಪೋರ್ಟ್ ಮಾಡೋವಂಥದ್ದು, ಈ ಥರದ್ದೆಲ್ಲ ನೋಡ್ಕೊಂಡು ಏನು ಮಾಡ್ಕೊಂಡಿರ್ತಾರೆ, ಇವರು ಕಾಸ್ಟ್ಗಳನ್ನ ಇಟ್ಕೊಂಡು ಆಲ್ಮೋಸ್ಟು 4-5 ಪಟ್ಟಷ್ಟು ಇನ್ಕ್ರೀಸ್ ಮಾಡ್ಕೊಂಡಿರ್ತಾರೆ. ಸೊ ಇವರು ಅದನ್ನು 50 ರೂಪಾಯಿ per kg ಥರ ಮಾರ್ತಾರೆ ಅಂತ ಅಂದ್ಕೊಳ್ಳೋಣ. 50 ರೂಪಾಯಿ ಅಂತ ಹೇಳ್ಬಿಟ್ಟು ಮಾರ್ತಾರೆ ಅಂತಂದರೆ ಅವ್ರು ನೋಡಿ 50 ರೂಪಾಯಿಗೆ ಮಿಡಲ್ ಮ್ಯಾನು ಇವ್ರಿಗೆ ಮಾರಿರ್ತಾರೆ, ರಿಲಯನ್ಸ್ ಅವ್ರಿಗೆಲ್ಲರಿಗೂ. ಅವರು ಕಸ್ಟಮರ್ಸ್ಗೆ ಪ್ರಾಫಿಟ್ ಇಟ್ಕೊಂಡು 60 ರೂಪಾಯಿಗೆ ಮಾರ್ತಾರೆ. ಸೊ ನೋಡಿ ಇಲ್ಲಿ ಆಲ್ಮೋಸ್ಟು 6 ಪಟ್ಟು ಜಾಸ್ತಿ ಆಗಿದ್ದಾವೆ ನಮಗೆ. 6 ಪಟ್ಟು ನಮಗೆ ಇಲ್ಲಿ ಕಾಸ್ಟು ಕೂಡ ಜಾಸ್ತಿ ಆಗೋಗಿದೆ. ಅದ್ರ ಬದಲು ಏನು ಮಾಡ್ಕೋಬೋದು ಅಂತಂದರೆ ಫಾರ್ಮರ್ಸೇ ಇದನ್ನು ಆಲ್ಮೋಸ್ಟು 30-40 ರೂಪಾಯಿಗೆ ಸೇಲ್ ಮಾಡಿಕೊಂಡ್ರೆ ಫಾರ್ಮರ್ಸ್ಗೂ ಕೂಡ ತುಂಬ ಜಾಸ್ತಿ ವ್ಯಾಲ್ಯೂ ಸಿಗುತ್ತೆ, ಜೊತೆಗೆ ಕಸ್ಟಮರ್ಸ್ಗೂ ಕೂಡ ತುಂಬ ಕಮ್ಮಿಗೆ ಸಿಗುತ್ತೆ, ಜೊತೆಗೆ ಎಲ್ಲರೂ ಕೂಡ ಆರ್ಗ್ಯಾನಿಕ್ ಪ್ರೊಡ್ಯೂಸೇ ಪ್ರಿಫರ್ ಮಾಡ್ಕೊತಾರೆ. ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಇಲ್ಲಿ ಕಾಮರ್ಸು ಸೈಟ್ನ ಲಾಂಚ್ ಮಾಡಿರುವಂಥದ್ದು. ಸೊ ಇದು ಯಾಕೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪೋರ್ಟಲ್ ಹೆಸರು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಕಾಮರ್ಸ್ ಜೊತೆಗೆ ನಾಲೆಜ್ ಪ್ಲ್ಯಾಟ್ಫಾರ್ಮು ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನು, ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್. ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂತಂದರೆ ಏನು ಅಂತ ಕೇಳ್ತಾ ಇದ್ದಾರೆ. ಇದೊಂದು ಕೆಮಿಕಲ್ ಫ್ರೀ ಅಗ್ರಿಕಲ್ಚರ್ ಅಂತೆ. ಇದರಲ್ಲಿ ಟ್ರೆಡಿಷ್ನಲ್ ಇಂಡಿಯನ್ ಪ್ರಾಕ್ಟೀಸಸ್ ಯೂಸ್ ಮಾಡ್ಕೊಂಡಿರ್ತಾರಂತೆ. ಬೋತ್ ಎ ಆ್ಯಂಡ್ ಬಿ ನನ್ ಆಫ್ ದ ಅಬವ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆನ್ಸರ್ ಬಂದ್ಬಿಟ್ಟು ಇದು ಕೆಮಿಕಲ್ ಫ್ರೀನೂ ಕೂಡ ಆಗಿರುತ್ತೆ, ಜೊತೆಗೆ ಅಗ್ರಿಕಲ್ಚರ್ ಟ್ರೆಡಿಷ್ನಲ್ ಪ್ರಾಕ್ಟೀಸಸ್ನ ಯೂಸ್ ಮಾಡಿಕೊಂಡೆ ಅಗ್ರಿಕಲ್ಚರ್ನ ಮಾಡ್ಕೊಳ್ತಾ ಇರ್ತಾರೆ. 2 ಕಾನ್ಸೆಪ್ಟ್ ಇದೆ ಇದರಲ್ಲಿ. ಒಂದು ಬಂದ್ಬಿಟ್ಟು ಝೀರೋ ಬಜೆಟ್ ಅಂತ, ಇನ್ನೊಂದು ಬಂದ್ಬಿಟ್ಟು ನಮಗೆ ಆರ್ಗ್ಯಾನಿಕ್ ಫಾರ್ಮಿಂಗು ಮತ್ತು ಝೀರೋ ಬಜೆಟ್ ಫಾರ್ಮಿಂಗು ಇದರಲ್ಲಿ ಕನ್ಫ್ಯೂಸ್ ಆಗಬಾರ್ದು. ಝೀರೋ ಬಜೆಟ್ ಅಂತಂದರೆ ನೋಡಿ ಇದರಲ್ಲಿ ಕೆಮಿಕಲ್ಸ್ಗಳನ್ನೇ ಯೂಸ್ ಮಾಡ್ಕೊಳ್ಳಲ್ಲ. ಬಟ್ ಏನು ಮಾಡ್ಕೋಬೋದು ಅಂತಂದರೆ ಕೆಮಿಕಲ್ಸ್ಗಳನ್ನ ಯೂಸ್ ಮಾಡ್ಕೊಳ್ಳಿಲ್ದಂಗೆ ಬಯೋ ಫರ್ಟಿಲೈಸರ್ಸ್ನ ಯೂಸ್ ಮಾಡ್ಕೋಬೋದು, ನೇಚರಿಂದನೇ ಬರುವಂಥ ಫರ್ಟಿಲೈಸರ್ಸ್ನ ಯೂಸ್ ಮಾಡ್ಕೊಂಡಿರ್ಬೋದು ಇದರಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್, ಇದರಲ್ಲಿ ಝೀರೋ ಬಜೆಟಲ್ಲಿ. ಆರ್ಗ್ಯಾನಿಕ್ ಫಾರ್ಮಿಂಗಲ್ಲೂ ಕೂಡ ಕೆಮಿಕಲ್ಸ್ನ ಯೂಸ್ ಮಾಡ್ಕೊಂಡಿರಲ್ಲ, ಬಟ್ ಹೊಸದಾಗಿರೋಂಥ ಪ್ರಾಕ್ಟೀಸಸ್ನ ಇವರು ಯೂಸ್ ಮಾಡ್ಕೊತಾ ಇರ್ಬೋದು. ಈ ಥರದ್ದು ಬೇರೆ ಈಗ ಹೇಳಿರೋವಂಥದ್ದು ಒನ್ ಆಫ್ ದ ಸ್ಮಾಲ್ ಕಂಡೀಷನ್ಸ್ ಅದಕ್ಕೆ. ಬಟ್ ಅದರ ರಿಲೇಟೆಡ್ ಇನ್ನೂ ತುಂಬ ಪಾಯಿಂಟ್ಸ್ ಇದ್ದಾವೆ. ಇವು ನಮಗೆ ಮೇನ್ಸಲ್ಲೂ ಕೂಡ ತುಂಬ ಸಪ್ರೇಟಾಗಿ ಒಂದು ಟಾಪಿಕ್ಗೆ ಮೆನ್ಷನ್ ಮಾಡ್ಕೊಂಡಿದ್ದಾರೆ ಅದನ್ನು ಪೇಪರ್ 3 ಸೊ ಅದಕ್ಕೆ ಅದ್ರ ಬಗ್ಗೆ ನಾವು ಮೇನ್ಸ್ ಬಗ್ಗೆ ನೋಡ್ಕೊತಾ ಇರೋ ಟೈಮಲ್ಲಿ ಕಂಪ್ಲೀಟಾಗಿ ನೋಡ್ಕೊಳ್ಳೋಣ. ಈಗ ಸದ್ಯಕ್ಕೆ ಝೀರೋ ಬಜೆಟ್ ಅಂತಂದರೆ ಕೆಮಿಕಲ್ ಫ್ರೀ ಅಗ್ರಿಕಲ್ಚರು ಮತ್ತು ಟ್ರೆಡಿಷ್ನಲ್ ಇಂಡಿಯನ್ ಪ್ರಾಕ್ಟೀಸಸ್ನ ಇದರಲ್ಲಿ ಯೂಸು ಮಾಡ್ಕೊತಾ ಇರ್ತಾರೆ. ಅದಕ್ಕೆ ಝೀರೋ ಬಜೆಟ್ ಅಂತ ಹೇಳ್ಬಿಟ್ಟು ಇದನ್ನು ಕರೆಯುವಂಥದ್ದು. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನು, ಇದು ಕಂಪ್ಲೀಟ್ಲಿ ಫ್ಯಾಕ್ಚುಯಲ್ ಕ್ವೆಶನ್ ಆಗಿರುತ್ತೆ. ಸೊ ಝೀರೋ ಬಜೆಟ್ ಫಾರ್ಮಿಂಗ್ನ ಪ್ರಮೋಟ್ ಮಾಡಿರೋರು ಯಾರು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ನೋಡಿ ಸುಭಾಷ್ ಪೇಳ್ಕರ್ ಅಥವಾ ಪಾಳೇಕರ್ ಅಂತ. ಸೊ ಇವರು ಇದನ್ನು ಒರಿಜಿನಲಿ ಪ್ರಮೋಟ್ ಮಾಡಿರೋವಂಥವ್ರು. ಸೊ ಇವರು ಮಹಾರಾಷ್ಟ್ರ ಬೇಸ್ಡು ಅಗ್ರಿಕಲ್ಚರಿಸ್ಟು ಮತ್ತು ಪದ್ಮಶ್ರೀನೂ ಕೂಡ ಇವರಿಗೆ ಕೊಟ್ಟಿದ್ದಾರೆ. ಸೊ ಇವರು ಈ ಕಾನ್ಸೆಪ್ಟನ್ನು, ಇದು ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ನ 1990s ಡೆವಲಪ್ ಮಾಡಿದ್ರು. ಯಾಕೆ ಅಂತಂದರೆ ಮುಂಚೆಯಿಂದ ಗ್ರೀನ್ ರೆವಲ್ಯೂಷನ್ನು. ಸೊ ಗ್ರೀನ್ ರೆವಲ್ಯೂಷನ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ, ಮುಂಚೆ ಏನಾಗಿತ್ತು 1960s 70s ಟೈಮಲ್ಲಿ ನಮಗೆ ಅಗ್ರಿಕಲ್ಚರಿನ ಸಸ್ಟೈನಬಿಲಿಟಿ ನಮಗೆ ಬೇಕಾಗಿರುತ್ತೆ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಏನು ಮಾಡ್ಕೊಂಡ್ರು ಅಂತಂದರೆ, ಎಸ್ಪೆಷಲಿ ನಾರ್ತು ಪಂಜಾಬ್ ರೀಜನ್ಸ್ಗಳಲ್ಲೆಲ್ಲ ಏನು ಮಾಡಿದ್ರು, ವೀಟು ಮತ್ತು ರೈಸಿಗೆ ಹೈ ಈಲ್ಡ್ ವೆರೈಟಿ ಸೀಡ್ಸು ಕೂಡ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು. ಅದನ್ನೇ ನಾವು ಗ್ರೀನ್ ರೆವಲ್ಯೂಷನ್ ಅಂತ ಹೇಳ್ಬಿಟ್ಟು ಹೇಳುವಂಥದ್ದು. ಬಟ್ ಅದರಿಂದ ಏನಾಯಿತು ಅಂತಂದರೆ, ನಾರ್ತ್ ರೀಜನಲ್ಲಿ ಟ್ರೆಡಿಷ್ನಲಿ ಅಲ್ಲಿ ವೀಟು ಮತ್ತು ರೈಸು ಗ್ರೋ ಮಾಡ್ತಾ ಇರಲಿಲ್ಲ. ಟ್ರೆಡಿಷ್ನಲಿ ಅಲ್ಲಿ ಪಲ್ಸಸ್ಸು, ಸೀರಿಯಲ್ಸು ಇವನ್ನೆಲ್ಲದನ್ನೂ ಕೂಡ ಗ್ರೋ ಮಾಡ್ಕೊತಾಯಿದ್ರು. ಒಂದು ಸರಿ ವೀಟು ಮತ್ತು ರೈಸು ಗ್ರೋ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದಾಗ ಪ್ರೊಡಕ್ಷನ್ ಏನೋ ತುಂಬ ಚೆನ್ನಾಗಿ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗೋಯಿತು. ಪ್ರೊಡಕ್ಷನ್ ನಮ್ಗೆ ಬಂತು, ಔಟ್ಪುಟ್ಟು ಕೂಡ ಬಂತು. ಬಟ್ ಅಲ್ಲಿರುವಂಥ ಸಾಯಿಲಿನ ಕಂಟೆಂಟ್ ಏನಿರುತ್ತಲ್ಲ, ಆ ಕಂಟೆಂಟು ಕೆಳಗಡೆ ಇಳಿತಾ ಹೋಯಿತು. ಅಲ್ಲಿ ಡೆಪ್ರಿಸಿಯೇಷನ್ ಆಗೋಕ್ಕೆ ಸ್ಟಾರ್ಟ್ ಆಗೋಯಿತು. ಅದಾದಮೇಲೆ ನಮಗೆ ಆರ್ಗ್ಯಾನಿಕ್ ಫಾರ್ಮಿಂಗು, ಸಸ್ಟೈನಬಿಲಿಟಿ, ಹೆಲ್ತ್ ಎಫೆಕ್ಟ್ಸು ಇವನ್ನೆಲ್ಲದನ್ನು ನೋಡಿಕೊಂಡು ಗ್ರೀನ್ ರೆವಲ್ಯೂಷನ್ಗೆ ಒಂದು ಆಲ್ಟರ್ನೇಟಿವ್ ಅಂತ ಹೇಳ್ಬಿಟ್ಟು ಝೀರೋ ಬಜೆಟ್ ಫಾರ್ಮಿಂಗ್ನ ಆ ಟೈಮಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡ್ಕೊಂಡಿರೋಂಥದ್ದು. ಯಾಕೆಂತಂದರೆ ಗ್ರೀನ್ ರೆವಲ್ಯೂಷನಲ್ಲಿ ಫರ್ಟಿಲೈಸರ್ಸು, ಕೆಮಿಕಲ್ಸು, ಅದಾದಮೇಲೆ ಪೆಸ್ಟಿಸೈಡ್ಸು, ತುಂಬ ಜಾಸ್ತಿ ಇರಿಗೇಷನು ಅವನ್ನೆಲ್ಲ ಯೂಸ್ ಮಾಡ್ಕೊತಾಯಿದ್ರು. ಅದಕ್ಕೆ ವಾಪಸ್ಸು ನಾವು ಟ್ರೆಡಿಷ್ನಲ್ ಮೆಥಡ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ಇದನ್ನು ಪ್ರಮೋಟ್ ಮಾಡಿದ್ದು ಸುಭಾಷ್ ಪಾಳೇಕರ್ ಅಂತ ಅಥವಾ ಸುಭಾಷ್ ಪೇಳ್ಕರ್ ಅಂತ. ಸೊ ಇದರಿಂದ ಏನಾಗ್ತಿತ್ತು ಅಂತಂದರೆ, ನೀವು ಅಮೌಂಟೇ ಸ್ಪೆಂಡ್ ಮಾಡಬೇಡಿ, ಇನ್ಪುಟ್ ಕಾಸ್ಟ್ಗಳೇ ತುಂಬ ಕಮ್ಮಿ ಇರಲಿ. ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಮ್ಮಿ ಬಂದರೆ ಏನಾಗುತ್ತೆ ಅಂತಂದರೆ ಫಾರ್ಮಿಂಗು ಝೀರೋ ಆಗುತ್ತೆ.
ಫಾರ್ಮಿಂಗ್ ಎಕ್ಸ್ಪೆಂಡಿಚರು ಕೂಡ ಝೀರೋ ಆಗುತ್ತೆ. ಅಂತಂದರೆ ಇನ್ಪುಟ್ಟು ಕಾಸ್ಟ್ ನಮಗೆ ಝೀರೋ ಆಗುತ್ತೆ. ಸೀಡ್ಸ್ ಗಿಡ್ಸ್ ಅಂತೆಲ್ಲ ನಾವು ತೊಗೊತಾ ಇರ್ತೀವಿ. ಸೀಡ್ಸ್ ಎಲ್ಲ ಇದರಲ್ಲಿ ಏನಾಗ್ತಾ ಇರುತ್ತೆ, ಏನು ನಮ್ಮ ಹಳೆ ಪ್ರೊಡ್ಯೂಸ್ ಇರುತ್ತೆ ಅದರಿಂದನೇ ನಾವು ಸೀಡ್ಸ್ಗಳನ್ನ ಯೂಸ್ ಮಾಡ್ಕೊಂಡು ಮತ್ತೆ ಇದನ್ನು ಯೂಸ್ ಮಾಡ್ಕೊತಾ ಇರ್ತೀವಿ. ಸೊ ಓವರಾಲಾಗಿ ಸೈಕಲ್ಲು ಕಮ್ಮಿ ಆಗೋದ್ರಿಂದ ಏನಾಗುತ್ತೆ ಅಂತಂದರೆ ಇದರಲ್ಲಿ ಜನರು ತೊಗೊಂಡಿರೋಂಥ ಫಾರ್ಮರ್ ತೊಗೊಂಡಿರೋಂಥ ಸಾಲಗಳೆಲ್ಲ ಏನಿರುತ್ತಲ್ಲ, ಡೆಟ್ಟು ಏನೇನು ತೊಗೊಂಡಿರ್ತಾರೆ ಸೀಡ್ಸ್ ಪರ್ಚೇಸ್ ಮಾಡ್ಕೊಳ್ಳೋದಕ್ಕೆ, ಇರಿಗೇಷನ್ಗೋಸ್ಕರ, ಪೆಸ್ಟಿಸೈಡ್ಸು, ಫರ್ಟಿಲೈಸರ್ಸ್ ಅದಕ್ಕೋಸ್ಕರ ಏನು ಖರ್ಚು ಮಾಡ್ಕೊಂಡಿರ್ತಾರಲ್ಲ ಆ ಕಾಸ್ಟ್ ಎಲ್ಲದು ಕೂಡ ಕಮ್ಮಿ ಬರುತ್ತೆ. ಈ ಡೆಟ್ ಸೈಕಲ್ ಅಥವಾ ಸಾಲದ್ದು ಏನು ಪ್ರಾಬ್ಲಮ್ ಇರುತ್ತೆ ಅವ್ರಿಗೆ ಅದು ಕಮ್ಮಿ ಆಗುತ್ತೆ. ಇದರಿಂದ ಚಿಕ್ಕ ಫಾರ್ಮರ್ಸ್ ಅವ್ರಿಗೂ ಕೂಡ ತುಂಬ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ಕ್ಲೂಡ್ ಮಾಡ್ಕೊಂಡಿದ್ದು. ಸೊ ಓವರಾಲ್ ನಿಮಗೆ ಝೀರೋ ಬಜೆಟ್ ಫಾರ್ಮಿಂಗು ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇದಕ್ಕೆ ಆನ್ಸರು ಸುಭಾಷ್ ಪಾಳೇಕರ್. ಸೊ ನೀವೇನಾದರೂ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೆ ಹೋಗಬೇಡಿ. ಸೊ ಹಳೆ ವೀಡಿಯೋಸ್ನ ನೋಡ್ಕೋಬೇಕು ಅಂತಂದರೆ ಇಲ್ಲಿದ್ದಾವೆ, ಇದನ್ನೇ ನೀವು ನೋಡ್ಕೋಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಬಟನ್ನು ಕೂಡ ಪ್ರೆಸ್ ಮಾಡೋದು ಮರೆಯೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.